ಬೆಳಗಾವಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ದು ಪ್ರಕರಣ ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ಒಂದು ಸೈಬರ್ ಫ್ರಾಡ್ ವಿಕ್ಟಿಮ್ ಆಗಿದ್ದಾರೆ. ಅವರಿಗೆ ಯಾರೊಬ್ಬ ವ್ಯಕ್ತಿ, ನಾನು CBI ಡೈರೆಕ್ಟರ್ ಅಂತ ಮಾತಾಡ್ತಾ ಇದ್ದೀನಿ, ನಿಮ್ಮ ಅಕೌಂಟಿಂದ ಮನಿ ಲಾಂಡ್ರಿಂಗ್ ಆಗಿದೆ, ನಾವೀಗ ನಿಮ್ಮದು ತನಿಖೆ ಮಾಡ್ತಾಯಿದ್ದೀವಿ ನಿಮ್ಮ ಕೇಸ್ ಬಗ್ಗೆ, ಆ ತನಿಖೆ ಮುಗಿಯುವವರೆಗೆ ನೀವು ಸ್ವಲ್ಪ ಹಣ ಶ್ಯೂರಿಟಿಗೋಸ್ಕರ ನಾವೇನು ಅಕೌಂಟ್ ಕೊಡ್ತೀವಿ ಅಲ್ಲಿ ನೀವು ಹಾಕಬೇಕು ಅದು ಹೇಳಿಕೊಂಡು ಅವರಿಗೆ ಗಾಬರಿ ಮಾಡಿಕೊಂಡು 15.45 ಕೋಟಿ ರೂಪಾಯಿದು ಮೋಸ ಅವರಿಗೆ ಮಾಡಿದ್ದಾರೆ. ಅವರಿಗೆ ಇವರು ವಿಡಿಯೋ ಕಾಲ್ ಮಾಡಿಕೊಂಡು, ನಾನು CBI ಡೈರೆಕ್ಟರ್ ಇದ್ದೀನಿ, ಪಕ್ಕದಲ್ಲಿ ಜಡ್ಜ್ ಕೂತಿದ್ದಾರೆ, ಇವರು ಹೈಕೋರ್ಟ್ ಜಡ್ಜ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ, ಇವರು RBI ಅಧಿಕಾರಿ ಇದ್ದಾರೆ, ಈ ಥರ ಎಲ್ಲ ಡ್ರಾಮೆಟೈಸೇಷನ್ ಮಾಡಿಕೊಂಡು ಗಾಬರಿ ಮಾಡಿಸಿದ್ದಾರೆ. ಮತ್ತು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಹೇಳಿದರೆ ಅವರು ಕೂಡ ಇದರಲ್ಲಿ ಅರೆಸ್ಟ್ ಆಗಿಬಿಡ್ತಾರೆ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೆ ಹೇಳಬೇಡಿ, ನಾವು ನಿಮ್ಮ ಪರವಾಗಿಯೇ ಇದ್ದೀವಿ, ನಮಗೆ ಗೊತ್ತು ನೀವು ರೆಸ್ಪೆಕ್ಟೆಡ್ ಬಿಸ್ನೆಸ್ ಮೆನ್ ಇದ್ದೀವಿ ಅಂತ ಈ ಥರ ಎಲ್ಲ ಕಥೆ ಕಟ್ಕೊಂಡು ಅವರಿಂದ 15 ಕೋಟಿದು ಮೋಸ ಮಾಡಿದ್ದಾರೆ. ಇದು FIR ಆಗಿದ ತಕ್ಷಣ ನಾವು ಭಾರತ ಸರ್ಕಾರದ 1930 ಪೋರ್ಟಲ್ ಏನಿದೆ ಅದಕ್ಕೆ ಮಾಹಿತಿ ಕೊಟ್ಟಿದ್ದೀವಿ, ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಅವರು ಆ ಬ್ಯಾಂಕ್ ಈ ಹಣ ಕ್ರಿಮಿನಲ್ಸ್ ಲೇಯರ್ ಬೈ ಲೇಯರ್ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಯಾವ ಅಕೌಂಟ್ಗೆ ಬರುತ್ತೆ ತಕ್ಷಣವೇ ಬೇರೆ ಅಕೌಂಟ್ಗೆ ಹಾಕ್ತಾರೆ, ಅದರಿಂದ ಮತ್ತೆ 5-10 ಅಕೌಂಟ್ಗೆ ಹಾಕ್ತಾರೆ, ಅವರು ಮತ್ತೆ 5-10 ಅಕೌಂಟ್ಗೆ ಹಾಕ್ತಾರೆ. ಈ ಅಕೌಂಟ್ಸ್ಗೆ ನಾವು ಮ್ಯೂಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಈ ಪ್ರಕರಣದಲ್ಲಿ 90 lakhs ಫ್ರೀಸ್ ಮಾಡೋಕ್ಕೆ ನಮಗೆ ಸಕ್ಸಸ್ ಸಿಕ್ಕಿದೆ. ಆದರೆ ಈ 90 lakhs 390 ಅಕೌಂಟ್ಗಳಲ್ಲಿ ಇದೆ. ಸೊ ಈಗ ನಾವು ಕೋರ್ಟಿಂದ ಆದೇಶ ಪಡೆದುಕೊಂಡು ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ರಿವರ್ಸ್ ಮಾಡಬೇಕು. ಆದರೆ 390 ಅಕೌಂಟ್ಸ್ ಅವ್ರದ್ದು ಎಲ್ಲರದ್ದು KYC ತೊಗೊಂಡು ಮೊನ್ನೆ ಕೋರ್ಟ್ಗೆ ಜಮಾ ಮಾಡಬೇಕು. ಇಟ್ಸ್ ಅ ಲೆಂದಿ ಪ್ರೋಸೆಸ್. ಸೊ ನಮ್ಮದು ಎಲ್ಲ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಡಿಜಿಟಲ್ ಅರೆಸ್ಟ್ ಅಂತ ಟರ್ಮೇ ಇಲ್ಲ ಲಾನಲ್ಲಿ, ಈ ಲೀಗಲ್ ಟರ್ಮಿನಾಲಜಿನಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಟರ್ಮೇ ಇಲ್ಲ. ಯಾವುದೇ ಪೊಲೀಸ್ ಅಧಿಕಾರಿಗಳು ವಿಡಿಯೋ ಕಾಲ್ ಮಾಡಿಕೊಂಡು ಯಾರಿಗೆ ಈ ಥರ ಬೆದರಿಕೆ ಮಾಡಲ್ಲ. ಮೂರನೇದು, ಯಾವುದೇ ಕಾರಣಕ್ಕೂ ಯಾವುದೇ ಪೊಲೀಸ್ ಆಗಲಿ ಕೋರ್ಟ್ ಆಗಲಿ ಈ ಥರ ವಿಡಿಯೋ ಕಾಲ್ ಮುಖಾಂತರ ನೀವು ದುಡ್ಡು ಜಮಾ ಮಾಡಬೇಕು ಅಂತ ನಿಮಗೆ ಹೇಳಲ್ಲ. ದಯವಿಟ್ಟು ಈ ಈ ಥರ ಡಿಜಿಟಲ್ ಅರೆಸ್ಟ್ಗೆ ಹಿರಿಯ ನಾಗರಿಕರು ಜಾಸ್ತಿ ಟಾರ್ಗೆಟ್ ಇದ್ದಾರೆ.